ಸಾವಿತ್ರಿ ಅದ ತಂದು ಇದ್ಯಾಕ ಪಾಕಟ್ ಸಿಲ್ಕಾಕೊಂಡು ಹೋಗಳೆ ಇವಳು ಶಿವಿ ಮುಳ್ಕೊಂಡವಳೇನೋ ಯಾಕೆ ಸಿಲ್ಕಾಕಿರೋದ ತಂದಾಕ್ಬಿಟ್ಟು ಹೋಗತ್ತಾನೆ ಬಿಟ್ಟೆ ಅಪ್ಪನಾಗ ನೋಡಿದ್ದೆ ನಾನು ತುಳಸಿ ಕೋಮಲೆ ಲೀಲವೇಣಿ ತುಳಸಿ ಕೋಮಲೆ ಲೇ ಯಾಕ ನೀಲವಣ್ಣನೆ ಲೇ ಅಂತಾಕ್ಲೇ ಹಂಗಾಗ್ತಾ ಇದೆಯಾ ನಾನು ಭರತನಾಟ್ಯ ಕಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅದೊಂದು ಕಮ್ಮಿ ಆಗಿತ್ತು ಭರತನಾಟ್ಯ ನಿಂಕ ಈ ವಯಸ್ಸಿನಾಗ ಈಗೇನು ಬಾದೆ ಅದೇನೋ ಇದಕ್ಕಿದ್ದಂಗೆ ಭರತನಾಟ್ಯದ ಮೇಲೆ ಪ್ರೀತಿ ಉಟ್ಬಿಟ್ಟಿರೋದು ಏನು ಇನ್ಸ್ಟಾಗ್ರಾಮಾಗ ಓ ಹೆಣ್ಮಕ್ಳಪ್ಪ ಹಿಂಗಾಡ್ತಾರೆ ಹಂಗಾಡ್ತಾರೆ ಹಿಂಗಾಡ್ತಾರೆ ಹಂಗಾಡ್ತಾರೆ ಹೆಂಗಾಡ್ತಾರೆ ಏನು ಅದೇನೋ ಬರ್ತದಲ್ಲ ತುಳಸಿ ಹಾ ಲೇ ನಡುಗಿಡು ಹಿಡ್ಕೊಂಡಾಗ ಹಿಂಗೆ ಇವಾಗ ಆಡ್ತಾ ಇದೆಯಲ್ಲ ಇನ್ನಂಗೆ ಕರೆಕ್ಟಾಗಿ ಆಡ್ತಾವನು ಏನು ನಮ್ಮ ಚಿಕ್ಕವನ್ಕಿನ ಚೆನ್ನಾಗಿ ಆಡ್ತಾರಾ ಹೆಣ್ಮಕ್ಳು ನೋಡೋ ಎಷ್ಟು ಚೆನ್ನಾಗಿ ಆಡ್ತಾನೆ ಓಹೋ ಎಲ್ಲಿ ಕಲ್ಕೊಂಡೆ ಚಿಕ್ಕನೆ ಇದೆಲ್ಲನೂ ನಾನು ಅಪ್ಪನಾಗೆ ನೋಡ್ಕೊಂಡು ಕಲ್ಕೊಂಡೆ ಮತ್ತೆ ಇನ್ನೇನು ಅಪ್ಪನಾಗೆ ನೋಡ್ಕೊಂಡು ಕಲ್ಕೊ ಇಲ್ಲಿಂದ ಈ ಬಿಸಿಲಾಗ ಪೇಟೆಗೆ ಹೋಗಿ ಕಲ್ಕೊಳೋದೇನು ಅಂಥದ್ದು ಅಪ್ಪನಾಗೆ ನೋಡ್ಕೊಂಡು ಕಲ್ಕೊ ಹಂಗಂತೀಯಾ ಹೆಣ್ಮಕ್ಳು ಭರತನಾಟ್ಯ ಕಲ್ಕೊಳೋದು ಗಂಡು ಮಕ್ಳಲ್ಲ ಹೌದೇನಾ ಹೌದು ರಾಮನ ಮಕ್ಳ ಯಾವಾಗ ನಾಮಕರಣ ಹೋಗಿದ್ರಪ್ಪ ಇಬ್ರು ಕೇಳ್ಕೊಂಬರಕ್ಕ ಗುರುವಾರ ದಿನ ಚೆನ್ನಾಗದಂತೆ ನೋಡಪ್ಪ ಇಲ್ಲೆಲ್ಲ ಹೂಗ್ಲ ಅಲಂಕಾರ ಮಾಡಿಸ್ಬಿಡ್ಬೇಕು ಚೆನ್ನಾಗೆ ತಣಮಿಣ ಅನ್ಬೇಕು ಹೇಳಿದ್ದೀನಿ ಅದೇನೋ ಕೂಲರ್ಗಳು ದೊಡ್ಡ ತಂದು ಆ ಗೇಟಾಗಿ ಇಟ್ಬಿಡಪ್ಪ ಈ ಕಡೆ ತಿನ್ಸ್ಬಿಟ್ಟು ಅಂತ ಬಂದವ್ರಿಗೆಲ್ಲ ತಣ್ಣಗಿರ್ಬೇಕು ಬಿಸಿ ಅಂತೂ ಹಾಕ್ಬಿಡ್ದು ಅಂತ ಹೇಳಿದ್ದೀನಿ ಹೂಗಳ ಅಲಂಕಾರ ಚೆನ್ನಾಗಿ ಮಾಡ್ಸಪ್ಪ ಮಾಡ್ತಾನೆ ಸಾವಿತ್ರಿ ಇಲ್ಲ ಎತ್ತ ಹೋಗೋಳು ಎಲ್ಲೋ ಕಾರುಣ್ಯ ಅಂತ ಕೇಳಿ ಓದ್ಲೇನಾ ಸರಸ್ವತ ಮುಂದೆ ಮಾತಾಡ್ಸ್ಕೊಂಬರಕ್ಕ ಕಾರುಣ್ಯನ್ ಮಾತಾಡ್ಸ್ಕೊಂಬರಕ್ಕ ದಡಪ್ಪ ನಿಮ್ಮ ಅಮ್ಮನ ಕೇಳಿದ್ರು ವರ್ಷ ದೂಸರ ಮಾಡ್ಸ್ಕೊಂತೀನಿ ನಂಕ ನಡಿ ಬಂತೆ ಲೇ ಅಂಬುಜಿಯ ಆ ಪಿಜ್ಜಾಗ ಅಷ್ಟು ಐಸ್ ಕಂಡಿಗೆ ಹಾಕಿ ತೂಸ್ ಮಾಡೆ ಜಾಸ್ತಿ ಮಾಡವ ಶಿವಮ್ಮ ಅದೇ ತೋದ್ಲ ಅವ್ರ ಅತ್ತೆ ಜೊತೆಗೆ ಓದ್ಲೇನಾ ಕಾರುಣ್ಯ ಅತ್ತೆ ಯಾಕತ್ತೆ ಯಾಕೆ ಶಿವಮ್ಮನ ಒಂಥರ ಆಡ್ತಾಳೆ ಕಾರುಣ್ಯ ಜಾಸ್ತಿ ಮಾತಾಡಿದ್ರೆ ನಾನು ಸತ್ತೋತೀನಿ ಅಂತಾಳೆ ಇದೇನತ್ತ ಹಿಂಗೆ ಹೇಳ್ತಾ ಇದ್ದೀರಾ ಕಾರುಣ್ಯ ಕೇಳ್ತೀನಿ ಅಂದ್ರೆ ಬೇಡ ಹೇಳಿದ್ರೆ ನಾನು ಸತ್ತೋತೀನಿ ಅಂತಾಳೆ ಏನೋ ಒಂಥರ ಆಡ್ತಾಳೆ ಯಾರೋ ಕೂಗ್ತಾರೆ ನಾನು ಓದ್ತೀನಿ ಬರ್ತಾ ಇದ್ದೀನಿ ಏನೇನೋ ಮಾತಾಡ್ತಾಳೆ ಏನಂತ ನೋಡ್ಬಾ ಕಾರುಣ್ಯ ಯಾವಾಗಿಂದ 3 ದಿವಸದಿಂದ ಹಂಗೆ ಆಡ್ತಾಳೆ ಊಟನೇ ಮಾಡಲ್ಲ ಊಟ ಮಾಡು ಅಂದ್ರೆ ವಾಂತಿ ಮಾಡ್ಕೊಂಡಂಗೆ ಮಾಡ್ತಾಳೆ ಊಟನೂ ಸೇರ್ತಾ ಇಲ್ಲ ಏನಮ್ಮ ಶಿವಮ್ಮನಪ್ಪ ಯಾಕೆ ಶಿವಮ್ಮನಿಗೆ ಚೆನ್ನಾಗಿಲ್ವ ಅದೇ ನಾನು ಮನೆ ಹತ್ರ ಬಂದ ಕಾಣಿಸ್ತಾನೆ ಇಲ್ಲ ನಾನು ಕೇಳೋಣ ಯಾಕಮ್ಮ ಶಿವಮ್ಮನಿಗೆ ಹುಷಾರಿಲ್ಲ ಅಂತ ಯಾಕಮ್ಮ ಏನ ಜ್ವರನೂ ಇಲ್ಲಪ್ಪ ಒಬ್ಳೇ ಇದ್ದಾಗ ಬರ್ತೀನಿ ಅಂತ ಇರ್ತಾಳೆ ಯಾರು ಕೂಗ್ತಾವ್ರೆ ಬರ್ತೀನಿ ಅಂತ ಇರ್ತಾಳೆ ನಾನು ಕೇಳಿದ್ರೆ ಹಂಗೆ ಯಾರು ಕೂಗ್ತಾವ್ರೆ ಅಂತಾಳೆ ಅದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ ಇದು ಏನಂತಪ್ಪ ನಾಮಕರಣ ಅದು ಗುರುವಾರ ಚೆನ್ನಾಗಿತ್ತಂತ ಮಧ್ಯಾಹ್ನ ಸರಿ ಇವಾಗ ಏನೇನ ತೊಂದರೆ ಆಗೈತೆ ಅಂತಂದ್ರೆ ಒಂದು ಕೆಲಸ ಮಾಡು ನೀನು ಈ ಮನೆಗೆ ನಾವು ಮುಂಚೆ ಇದ್ರಲ್ವಾ ಹೊಸ ಮನೆ ಆ ಮನೆಗೆ ಬಾ ಹೋಗೋಣ ಅಂತ ಹೇಳು ಆ ಮನೆಗೆ ಬರಿಲ್ಲ ಅಂತಂದ್ರೆ ಏನೋ ತೊಂದರೆ ಆಗೈತೆ ಅಂತ ಒಳಗಡೆ ಹೋದ್ರೆ ಏನೂ ತೊಂದರೆ ಇಲ್ಲ ಇದು ಆಸ್ಪತ್ರೆ ಕಾಯಿಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ನೀನು ಆ ಮನೆಗೆ ಕರ್ಕೊಂಡು ಹೋಗು ಬಾಮ್ಮ ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗು ನೋಡೋಣ ಬತ್ತಳೋ ಇಲ್ಲ ನೀನು ಹೋಗು ಕಾರುಣ್ಯ ಅಂಥದ್ದೇನೂ ಇಲ್ಲ ತಗೋರಾಮು ಏನೋ ಹುಷಾರಿಲ್ಲಂಗೆ ಆಗೈತೆ ಅದಕ್ಕೆ ಆಸ್ಪತ್ರೆಗೆ ತೋರಿಸಿದ್ರೆ ಆಯ್ತು ಅಲ್ಲ ತೋರ್ಸೋಣ ಹಾಸ್ಪಿಟ್ಲಲ್ಲಿ ತೋರ್ಸೋದು ಬೇಡ ಅಂತಲ್ಲ ಒಂದ್ಸರಿ ನಮಗೆ ಅನುಮಾನ ಏನಾಗೈತೆ ಏನು ಅಂತ ಗೊತ್ತಾಗಬೇಕಂತಂದ್ರೆ ಈ ಮನೆಗೆ ಹೋಗ್ಬೇಕಳು ಈ ಮನೆಗೆ ಹೋದ್ರೆ ಏನೂ ತೊಂದರೆ ಇಲ್ಲ ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಸರಿ ಹೋಗ್ತೈತೆ ಅಂತ ಅನಿಸುತ್ತೆ ಏನಾದರೂ ತೊಂದರೆ ಆಗಿದ್ರೆ ಅವಳು ಆ ಮನೆ ಒಳಗೆ ಹೋಗೋಕ್ಕಾಗಲ್ಲ ನೀನು ಇದ್ರೆ ಕಂಡಿಡ್ಕೊಬೇಕಮ್ಮ ನೀನು ಹೆಂಗನ ಮಾಡಿ ಈ ಮನೆಗೆ ಕರ್ಕೊಂಡು ಹೋಗು ಆಯ್ತು ಸರಿ ಬಾಮ್ಮ ಕಾರುಣ್ಯ ಸರಿ ನಡಿಯತ್ತೆ ಬರ್ತೀನಿ ನಾನು ಏನು ಮೇಡಮ್ ಅವರು ಹೆಸರು ಸೆಲೆಕ್ಟ್ ಮಾಡಿದ್ದೀರಾ ಸೂಪರ್ ಆಗಿರೋ ಹೆಸರು ಸೆಲೆಕ್ಟ್ ಮಾಡಿದ್ದೀನಿ ನೋಡಪ್ಪ ಗ್ರ್ಯಾಂಡಾಗಿ ಮಾಡಬೇಕಪ್ಪ ಫೋಟೋಸು ಎಲ್ಲ ಇರಬೇಕು ನನ್ನ ಮಕ್ಕಳು ನಾಳೆ ಬೆಳಗ್ಗೆ ನೋಡಿದ್ರು ಖುಷಿಯಾಗಿರ್ಬೇಕು ನೋಡ್ದಾ ನಮ್ಮ ಅಮ್ಮನು ನಮ್ಮ ಅಪ್ಪನು ಎಷ್ಟೊಂದು ಚೆನ್ನಾಗಿ ನಾಮಕರಣ ಮಾಡೋರು ನಮಗೆ ಅಂತ ಹಂಗೆ ಇವಾಗ ಚೈತನ್ಯ ಅದು ಮುಗಿದು ನಾಮಕರಣ ಇವಾಗೆ ಮಾಡೋದ ಏನು ನಂಗೆ ಗೊತ್ತಿಲ್ಲಪ್ಪ ತಾತನ ಹತ್ರ ಕೇಳು ನೀನು ಸರಿ ನಾನು ತಾತನ ಹತ್ರ ಮಾತಾಡ್ಕೊಂತೀನಿ ನೀನು ಹೋಗಿ ಶಿವಮ್ಮಂದು ಏನು ನೋಡೋಗು ಮಕ್ಕಳು ಮಲಗಿಸಿದ್ಯಾ ಫ್ಯಾನ್ ಹಾಕಿದೆಯಲ್ಲ ಹಾಕಿದ್ದೀನಿ ಸರಿ ಹೋಗು ನಾನು ನೋಡ್ಕೊತೀನಿ ಹೋಗು ಏನಾಯ್ತು ಶಿವಮ್ಮನಿಗೆ ನನ್ನ ಕಣ್ಮು ಕಾಣಿಸಿಲ್ಲ ಏನಾಗಿರ್ಬೋದು ನೋಡೋಣ ಇವತ್ತು ಗೊತ್ತಾಗೈತೆ ಇದಕ್ಕೆ ಈ ಬಿತ್ತರಿಗಳು ಕಾರ್ ಅಲ್ಲಿ ಸೋರೆ ಯಾರು ಇಲ್ಲೇನಿ ಇಲ್ಲ ಬಾಮ ಅಮ್ಮನೇನಿದ್ದಾಳು ಗೌರಮ್ಮನು ಇಲ್ಲ ಬಾಮ ಯಾರು ಇಲ್ಲ ನಡಿಗೆ ಬಿರಿಬಿರ್ನ ಯಾರೋ ನೋಡ್ಬಿಟ್ಟಾರು ಅಯ್ಯೋ ಇಲ್ಲಪ್ಪ ಯಾರು ನೋಡಿಲ್ಲ ಅಲ್ಲ ಕದ್ದು ಮುಚ್ಚೆ ಮನೆಗೆ ಹೋಗೋದೇನು ಯಾಕೆ ಬಿತ್ತರಿಗಳು ಹಿಂಗೆ ಮಾಡ್ತಾವ್ರೆ ಜ್ಞಾನಗಿನ ನೆಟ್ಟಿಗಾಗ ಇಲ್ಲ ಇನ್ನ ಏನು ಮಾತಾಡ್ತಾರೆ ಕೇಳಿಸ್ಕೊಂಡ ಅಮ್ಮಮ್ಮ ಯಾರು ನೋಡಿಲ್ಲಲೇ ಇನ್ನು ನೋಡ್ಬಿಟ್ಟು ಹೋಗಿ ಅವ್ರ ಮನೆಗೆ ಹೇಳಿದ್ರೆ ಇನ್ನು ಆ ಚೈತನ್ಯ ನೋಡ್ದಾ ನನ್ನ ಆದ್ನಿ ನಮ್ಮ ಅತ್ತೆ ಬಂದು ಅವ್ರ ಮನೆಗೆ ಬಂದು ಮಗುನ ನೋಡಕ್ಕೆ ಬಂದಿಲ್ಲ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ತಾಯಿದ್ಲು
ಹೆಂಗು ಯಾರು ನೋಡಿದ್ ಮುಂಚೆನೆ ಒಳಗೆ ಬಂದು ಸೇರ್ಕೊಂಬಿಟ್ರಲ್ಲ. ಯಾರು ನೋಡಿಲ್ಲ ನಡಿಯಮ್ಮ, ಯಾರೋ ಹೇಳ್ತಾರೆ. ಓ ಇದು ಕತೆ. ಸರಿ ಸರಿ ಸರಿ. ಇರು ಮಾ, ಬಿಟ್ಟಮ್ಮ, ಒಯ್ದಯ್ಯಮ್ಮ, ಬಾಮ ಇಲ್ಲಿ. ಅಯ್ಯೋ ಸಂಗೀತಿ, ಯಾರು ನೋಡಿಲ್ಲ ಅಂದಲ್ಲೇ. ಯಮ್ಮನ್ ಗೌರಮ್ಮನ್ ಕೂಗ್ತಾವಳಲ್ಲೇ. ಅಯ್ಯೋ ಅಮ್ಮ, ಎಲ್ಲಿದ್ಲಮ್ಮ ಯಮ್ಮನು? ಅಯ್ಯೋ ಮುಗಿದ್ವಲ್ಲೇ ಕತೆ. ಓ ಆಯಮ್ಮ ನಿನ್ಗೆ ಅವ್ರ ಮನೆಗೆ ಹೋಗಿ ಹೇಳ್ತಾಳೆ. ಅವ್ರ ಕೈಗೆ ಆಗಲ್ಲಲ್ಲ. ಬಾಮ ಬಾಯ್ಲೆ. ಬನ್ನಮ್ಮ. ಓ ಏನಮ್ಮ ಗೌರಮ್ಮ, ಚೆನ್ನಾಗಿದ್ದೀನಮ್ಮ? ಓ ಚೆನ್ನಾಗಿದ್ದೀನಮ್ಮ, ನೀವೆಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀರಮ್ಮ. ಅದೇ ಸಂಧ್ಯೆ ಕೆರಿಗೆ ಆಗಿತ್ತಲ್ಲ, ಮಗು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೋಗಿ ಹಂಗೆ ಬಂದ್ಬಿಡೋಣ ಅಂತ. ಕೆಲಸ ಜಾಸ್ತಿ, ಮನೆ ಬೀಗ ಹಾಕೊ ಬಂದಿದ್ರೆ ಅವ್ರಿಗೆ ಟೈಮ್ ಟು ಟೈಮು ಅಡುಗೆ ಮಾಡಬೇಕು. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಎಷ್ಟು ಕೆಲಸ ಇರ್ತದೆ. ಅದೇ ಸೊಸೆನ ಮಾತಾಡ್ಸಕ್ಕೆ ಹೋಗಿಲ್ಲೇನೋ? ಇಲ್ಲಮ್ಮ, ಸೊಸೆನ ಮಗುನ ಇನ್ನೊಂದ್ಸತಿ ಬರ್ತೀನಿ, ಅವಾಗ ಮಾತಾಡಿಸ್ತೀನಿ. ಇವಾಗ ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಹೊಟ್ಬಿಡ್ತೀವಿ. ಅಯ್ಯೋ ಹೋಗಿ ಅಂತ ಇರು, ಅದಕ್ಕೇನಂತೆ. ಇಲ್ಲ ಹೋಗ್ಬೇಕು. ಸರಿ ಓದ್ತೀನಮ್ಮ. ಆಯ್ತಮ್ಮ. ಅಲ್ಲ ಅಂತ ಮಗನು ಸೊಸೆ ಅವ್ರು ನೋಡಕ್ಕೆ ಹೋಗಲ್ಲ ಅಂತಾಳೆ. ನೋಡೋಣ ಅದೆಷ್ಟು ಹೊತ್ತಿರ್ತಾಳೆ, ಇರಲಿ. ಏನಂದ್ಲಮ್ಮ? ಏನಂದಿಲ್ಲ. ಸುಮ್ಮನೆ ಮಾತಾಡ್ಸಿದ್ಲು. ಯಮ್ಮನ್ಕ ಅವ್ರಿಗೆ ಆಗಲ್ಲಲ್ಲ, ಹಂಗೆ ಏನಕ್ಕೆ ಹೋಗಿ ನೋಡ್ತಾಳೆ. ಸುಮ್ಮನೆ ಇರು. ಚಿಕ್ಕಮ್ಮ. ಲೇ ಭ್ರಮರ, ಯಾಕೆ? ನನ್ನ ಸಂಸಾರ ಹಾಳಾಗೋಯ್ತಕ್ಕ, ಹಾಳಾಗೋಯ್ತು. ಇವಾಗ ಹತ್ರ ಏನೇ ಪ್ರಯೋಜನ? ಏನ್ ಪ್ರಯೋಜನ? ಅವಾಗಿಂದ ಜ್ಞಾನ ಇಲ್ಲಿ ಕಂಡಿದ್ದೆ, ಗೆಟ್ಟೋಳೆ. ಅಯ್ಯೋ ಕಾಯಿ ಮುಂಡೆ ಮಗನ ಬಂಗಾರ ತರ್ತೀನಿ ಅಂತ ಹೋಗ್ಬಿಟ್ಟು ಕೆಲಸ ಮಾಡೋಣಂತೆ. ಯಾರ ಕಟ್ಟೆಳೆದು? ಯಾರಿಗೆ ತಿಳಿದು ಹೇಳು? ಬರ್ತೀನಿ ಅಂತ ಹೇಳಿದ್ನ. ಬಂದಿದ್ನಮ್ಮ, ಹಿಂದಿಕೊಂಡು ಬಂದಿದ್ನು. ಸರಿಯಾಗಿ ಹೋಗ್ಬಿಟ್ಟು ಕಳ್ಸಿದ್ದೀನಿ. ಅವಳು ಬಂದಿದ್ಲಾ? ಬಂದಿದ್ಲು. ಸಂಧ್ಯಾಕ ಫ್ರೆಂಡ್ ಅಂತೆ. ಅವಳು ಯಾರು ತಿಳಿದೀನಿ? ನಮ್ಮ ಚೈತನ್ಯ ತಂಗಿ ಅವಳಲ್ಲ, ಸ್ನೇಹಿಗಣ ಮೊದಲೇ ಹೇಳ್ರಂತೆ. ಹೂನಂತೆ ಮದುವೆ ಮಾಡಿದ್ರಂತೆ. ಒಂದು ಮಗು ಆದ್ಮೇಲೆ ಏನೋ ಮದುವೆಗೆ ಮುಂಚೆ ಯಾರನ್ನೋ ಇಷ್ಟಪಟ್ಟಿದ್ಲಂತೆ. ಆ ಗಂಡನ ಮಗುನ ಬಿಟ್ಬಿಟ್ಟು ಅವನ ಜೊತೆಗೆ ಓದ್ಲಂತೆ. ನನ್ನ ಮಗನ ಶಿಪ್ ಕೊಟ್ಟು ಅವನ ಕೈಕ. ಅದೇನೋ ಹೋಗಮ್ಮ, ನಂಗ ನಿನ್ನೆ ನೋಡ್ಬಿಟ್ಟು ಅಯ್ಯೋ ಮೈ ಕೈ ಎಲ್ಲ ಜುಮ್ಮೆನ್ಸ್ಬಿಟ್ಟು. ಇದೇನಪ್ಪ ನನ್ನ ಮೈದ್ನು ಇಂಥವನು, ಏನಪ್ಪ ಇವನಿಗೆ ಬರಬಾರ್ದು ಬಂದಿರೋದು ರೋಗ, ಓದ್ಕೊಂಡು ಹೋಗೋದು, ಇಂಥ ಕೆಲಸ ಮಾಡ್ಬಿಟ್ನಲ್ಲ ಅಂತ ನನಗೆ ತಲೆನೇ ಕೆಟ್ಟೋಯ್ತು. ಹೋಗು, ಕೆಟ್ಟು ಕೆರ ಹಿಡ್ದೋಗ್ಬಿಡ್ತು. ಜಾಸ್ತಿ ಮಾತಾಡಿದ್ರೆ ಆಸ್ತಿ ಎಲ್ಲನೋ ಅವಳ ಹೆಸ್ರಿಗೆ ಬರ್ತೀನಿ ಅಂತ ಅವನೇ. ಬರ್ತು ಬಿಡ್ತಾನೆ ಆಸ್ತಿ ಎಲ್ಲ ಅವಳ ಹೆಸ್ರಕ್ಕ. ಓಹೋ, ಅನ್ಕೊಂಡಷ್ಟು ಸುಲಭ ಅಲ್ಲ ಮೋ. ಇವಾಗ ಏನಕ್ಕ ಮಾಡೋದು ನೋಡೆ? ಆಗಿದ್ದು ಆಗೋಗ್ಬಿಟ್ಟದೆ, ನಮ್ಮ ಕೈ ಮೀರೋಗ್ಬಿಟ್ಟದೆ. ನಾವೇನು ಮಾಡೋಕ್ಕಾಗಲ್ಲ. ಮಗಳು ಅಂತ ಮಗಳನ್ನ ಪಟ್ಟಾಗಿ ಇಟ್ಬಿಟ್ಟವನು ಅವನು. ಆಯಿತಾ? ಅದಕ್ಕೂ ಹಿಂದೆ ಇಲ್ಲಂತೆ ಮುಂದೆ ಇಲ್ಲಂತೆ, ಯಾರೂ ಇಲ್ಲಂತೆ. ಇನ್ನೇನು ಮಾಡೋಕ್ಕಾಗಲ್ಲ. ನಿಮ್ಮ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇರ್ರಿ. ಎಂತ ಮಾತು ಹೇಳ್ತಕ್ಕ? ಅವಳನ್ನ ನಮ್ಮ ಜೊತೆಗೆ ಇಟ್ಕೊಳ್ಳೋದ? ಇಲ್ಲಕ್ಕ, ಇಲ್ಲ ನಂಗೆ ಅವಳು ಉಟ್ಕೊಂಡ್ರೆ ಆಗಲ್ಲ ಕೋ. ನೀವೇನ ಜಾಸ್ತಿ ಮಾತಾಡಿದ್ರೆ ಅವನು ಆಸ್ತಿ ಎಲ್ಲನೂ ಅವಳ ಹೆಸ್ರಿಗೆ ಬರೀತಾನೆ. ಅವಾಗ ಏನು ಮಾಡ್ತೀಯ ನೀನು? ಏನೇ ಮಾಡ್ತೀಯ ನೀನು? ಅವಳು ಹೇಳ್ದಂಗೆ ಕೇಳ್ಬೇಕು ನೀನು. ಅವಳು ಕೈ ಕೆಳಗೆ ಬಿದ್ದಿರ್ಬೇಕು ನೀನು. ಅವಳಿಗೇನೋ ಒಂದಿಷ್ಟಾಗಲ ಮನೆ ತಗೊಡ್ತೀನಿ ಅಂತ ಹೇಳವನೆ. ಎಲ್ಲನ ತಗೊಡ್ಲಿ, ಸುಮ್ಮನೆ ಇದ್ಬಿಡು. ಜಗಳ ಲಗ್ನ ಮಾಡಿದ್ರೆ ಕೆಲಸ ಆಗಲ್ಲ. ನೈಸಾಗಿ ಇಟ್ಕೊಂಡು ಅವ್ನಿಗೇನೋ ಒಂದು ಹೇಳಿ, ಇವಾಗ ಮನೆ ತಗೊಟ್ಟಿದೆಯಲ್ಲ ಸಾಕು, ಇನ್ನೇನು ಬೇಡ ಅಂತ ಹೇಳು. ಅಷ್ಟೇ ಅಂತೀಯಕ್ಕ? ಅಷ್ಟೇ. 4 ಭಾಗ ಅಂತಾನಕ್ಕೋ. 4 ಭಾಗ ಯಾಕಂತೆ? ನಾನು ಅವ್ನು ಇರ್ತಾನೆ ಅಂತ ಬಂದಿದ್ದು. ಇಲ್ಲ, ನಾವು ಬಂದಮೇಲೆ ಬರ್ತಾನೆ ಅಂತ ಬಿರಿನ ಬಂದಿದ್ದು. ಅವಾಗೆ ಬಂದು ಹೇಳ್ಬಿಟ್ಟವನಲ್ಲ ಇವನು. ಇಲ್ಲೇ ಬೆಂಗಳೂರಾಗೆ ಬಿದ್ದವನೆ. ಫೋನ್ ಮಾಡಿ ಕಸ್ಕಕ್ಕ. ಹಲೋ, ಹೇಳಕ್ಕೆ ಎಲ್ಲಿದ್ಯಪ್ಪ? ನಾವು ಚಿಕ್ಕಬಳ್ಳಾಪುರದಾಗಿದ್ದೀರಕ್ಕೆ. ಬೆಂಗಳೂರಿಗೆ ಹೋಗ್ಬಿಟ್ರೆ ನಾನು ಇಲ್ಲಿದ್ದೀನಿ ಸಿದ್ದಾಪುರದಾಗ. ಹಂಗೆ ಬಾಯ್ಲಿ. ಏನಕ್ಕೆ ಇವಾಗ ಮಾತಾಡ್ಸ್ಕೊಂಬಂದ್ರಲ್ಲ, ಇನ್ನೇನಕ್ಕೆ ಬರೋದು? ಬೇಡ, ಸುಮ್ಮನೆ ನನ್ನ ಮಗಳಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅವರು. ಅವಳು ಮನ್ಸಿಗೆ ಬೇಜಾರು ಮಾಡ್ಕೊಂಡವಳೆ. ಓ ಪರವಾಗಿಲ್ಲ ನೀನು. ನಾವು ಬಂದಮೇಲೆ ಅವಳು ಬಂದಿರೋದಪ್ಪ. ನಮ್ಗೂ ಅಷ್ಟು ಗೌರವ ಕೊಡು. ಏನು ಮಗಳು ಅಂತೀಯಲ್ಲ? ಏನು ಪ್ರಪಂಚದಾಗ ಯಾರು ಇಲ್ದಿದ್ದ ಮಗಳು ನಿಂಕೆ ಅವಳ? ಇವಾಗ ಇಲ್ಲಿರೋ ನೀನೇನ್ರು ನಿನ್ನ ಮಗಳನ್ನ ಏನು ಮಾಡಬೇಕು? ಅವಳೊಬ್ಳೇ ನಮ್ಮ ಮಗಳು, ಇನ್ಯಾರು ಮಗಳು ಇಲ್ಲ ನಿಂಕ? ಬಾ ಅವಳನ್ನು ಕರ್ಕೊಂಡು. ಯಾರು ಮಾತಾಡಲ್ಲ ಬಾ. ಲೇ ಭ್ರಮರ, ಏನು ಮಾತಾಡಬೇಡ, ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕು ನೀನು. ಅಯ್ಯೋ ಇಲ್ಲ, ಅದಕ್ಕೆ ಅಮ್ಮನೂ ಮಗಳು ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಂಗೆ ಅದನ್ನೆಲ್ಲ ನೋಡಿದ್ರೆ ಮನ್ಸಿಗೆ ಬೇಜಾರಾಗ್ತದೆ. ಇರ್ಲಿ ಬಾಪ, ಪರವಾಗಿಲ್ಲ. ನೀನು ತಪ್ಪು ಮಾಡಿದ್ಯಾ ಮಾತಾಡ್ತಾರೆ. ಏನು ಪ್ರಪಂಚದಾಗ ಯಾರು ತಪ್ಪು ಮಾಡ್ತಿದ್ದು? ನಾನೇ ಮಾಡ್ತೀನಿ ಅದಕ್ಕೆ. ನೋಡಪ್ಪ ನಾಗರಾಜ, ಸುಮ್ಮನೆ ಅದು ಇದು ಮಾತುಕತೆ ಬೇಕಾಗಿಲ್ಲ. ಅವಳನ್ನ ಕರ್ಕೊಂಡು ನೀನು ಬಾ. ಇದನ್ನ ದೊಡ್ಡದಾಗ ಬಿಡ್ದಿರಾ? ಇಲ್ಲ ಮುಗ್ಸೋಣ ಬಾ. ಸುಮ್ಮನೆ ಯಾಕೆ ರಾಮಾಯಣ ಎತ್ತೀಯ ನೀನು? ಹೆಂಗೂ ನಾನು ಇಲ್ಲಿಗೆ ಬಂದಿದ್ದೀನಿ. ನೀನು ಬೆಂಗಳೂರಿಗೆ ಹೋಗಬೇಡ, ವಾಪಸ್ ಕರ್ಕೊಂಬ. ಸುಮ್ಮನೆ ಕಾಕಿ ಕೇಳುವ, ಅದು ಕೇಳು, ಆದಿ ಕೇಳು, ಬೀದಿ ಕೇಳು ಮಾಡೋದು ಬೇಡ. ನಾನು ಬಂದಿದ್ದೀನಿ, ಅದೇನ ಮುಗಿಸ್ಬಿಡೋಣ ಬಾ. ಅದೇನು ಕೊಡ್ಬೇಕಂತಿದ್ಯಾ ನಿನ್ನ ಮಗಳಿಗೆ ಕೊಟ್ಕೊಳ್ಳಿ ಅಂತ ಬಾ. ಸರಿ ಅದಕ್ಕೆ, ನೀವು ಹೇಳಿದ್ರು ಕೊಡ್ತೀನಿ, ನೀವು ಹೇಳ್ದಿದ್ರು ಕೊಡ್ತೀನಿ. ನನ್ನ ಮಗಳಿಗೆ ನಾನು ಮೋಸ ಮಾಡಲ್ಲ. ಯಾಕಂತಂದ್ರೆ ಅವಳಿಗೆ ಯಾರು ಇಲ್ಲ ಅಂತಂದ್ರೆ ಇದ್ದವ್ರನ್ನ ಕಾಲಾಗ ಓದ್ಕೊಂಡ್ ಬಂದಿರೋ ದೊಡ್ಡ ಮನಸ್ಸು ಅವಳಲ್ಲನಪ್ಪ. ನಾನು ಎಲ್ಲೂ ಕೇಳಿಲ್ಲಪ್ಪ. ಕಟ್ಕೊಂಡಿರೋ ಗಂಡನ ಒಟ್ಟಗುಟ್ಟಿರೋ ಮಗುನ ಬಿಟ್ಬಿಟ್ಟು ಇನ್ನೊಬ್ಬನಿಂದ ಓದ್ತಾಳೆ ಅಂತ ನಾನು ಇದೇ ಫಸ್ಟ್ ಕೇಳಿರೋದು. ಅದಕ್ಕೆ ಅವಳ ಹಣೆ ಬರೋ ಚೆನ್ನಾಗಿಲ್ಲ, ಏನೋ ಆಗೋಯ್ತು. ನೀವು ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಸರಿ ಬಾಪ. ಬಾ. ಸರಿ ಅದಕ್ಕೆ. ಏನಂತಕ್ಕ? ಬರ್ತಾನಂತೆ ಕರ್ಕೊಂಡು. ಸುಮ್ಮನೆ ನೀನೇನೋ ಮಾತಾಡ್ಬೇಡ ಬಾಯ್ಗೆ ಬಂದಂಗೆ. ಅದೇನೋ ನೋಡೋಣ ಇರು. ಅದೇನೋ ನೀನೇ ಮಾತಾಡಕ್ಕ. ಎಲ್ಲಿ ಶಿವಮ್ಮ?
ಮನೆಗಿಲ್ಲ ಬಾಗಿಲು ತೆಗ್ದಾಕೈತೆ. ಅಯ್ಯೋ ಕಾರುಣ್ಯ ಚಿಲ್ಕ ಹಾಕೊಂಬಂದಿದ್ನಮ್ಮ ನಾನು. ಯಾರೋ ಚಿಲ್ಕ ತೆಗ್ದ್ಬಿಟ್ಟವ್ರಲ್ಲಮ್ಮ ಕಾರುಣ್ಯ. ಶಿವಮ್ಮ ಶಿವಮ್ಮ. ಇಲ್ಲ ಕಾರುಣ್ಯ, ನಿಮ್ಮ ಅತ್ತ ಜೊತೆಗೆ ಎತ್ತ ಹೋಗೋಳೆ ಮಾವ. ಇಲ್ಲ ಇಲ್ಲ, ಎತ್ತ ಹೋಗೋಳು ಚಿಲ್ಕ ಹಾಕೊಂಡು ಎತ್ತ ಹೋಗೋರು ಅವ್ರು ಇಬ್ರು. ಇಲ್ಲ ನಾನೆಲ್ಲ ನಿಮ್ಮನೆ ಕಡೆ ಬಂದವಳೇನು ಅಂತ ಅನ್ಕೊಂಡೆ. ಅಲ್ಲ ನೀನ ಚಿಲ್ಕ ತೆಗ್ದಿರೋದು? ಹ್ಞೂ ನಾನೇ ತೆಗ್ದಿದ್ದು. ಯಾಕ ಎತ್ತೋಗಿದ್ರೆ ಎಲ್ಲ ಶಿವಮ್ನ? ಅಲ್ಲ ನೀನ್ ಚಿಲ್ಕ ತೆಗಿ ಅಂತ ಯಾರು ಹೇಳಿದ್ರು? ನಿಂಕ ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ ನೀನು. ಆತ್ ನೋಡಪ್ಪ, ಇದೆಂತ ನ್ಯಾಯ? ಅಮ್ಮನೇ ಚಿಲ್ಕ ಹಾಕಿತ್ತು, ಚಿಲ್ಕ ತೆಗ್ದು ಒಳಗೋಗಿ ಈಚಕ್ ಬನ್ನಿ, ಅದಾಗ ಚಿಲ್ಕ ತೆಗ್ದಿದ್ದು ಅಂತೇಳಿ. ಹಂಗಾರೆ ನಾನೇ ನಮ್ಮ ಮನೆಗೆ ಹೋಗ್ಕೊಡ್ತೇನು? ಹಂಗಂತಲ್ಲ ಮಾವ, ಅವಳಿಗೆ ಚೆನ್ನಾಗಿಲ್ಲ, ಅವಳೆಲ್ಲ ನಾಚ್ಕೋಗ್ಬಿಡ್ತಾಳೆ ಅಂತ ನಾನು ಚಿಲ್ಕ ಹಾಕೊಂಡು ಹೋಗಿದ್ವಾ. ಅಲ್ಲ ಚೆನ್ನಾಗಿಲ್ಲ ಅಂತಂದ್ರೆ ಪಂಡಿತರ ಹತ್ರನ ತೋರ್ಸ್ಬೇಕು, ಇಲ್ಲ ಅಂತಂದ್ರೆ ಆಸ್ಪತ್ರೆ ಕನೆ ಕರ್ಕೊಂಡು ಹೋಗ್ಬೇಕಾಗಿತ್ತಾನೆ. ಅಯ್ಯೋ ಮಾವ ನಿಂಗೆ ಗೊತ್ತಾಗಲ್ಲ ಮಾವ. ಯಾಕೆ ಮಾವ ಬಾಗಿಲು ತೆಗ್ದಿದ್ ನೀನು? ಎಂತ ಕೆಲಸ ಮಾಡ್ತೀಯ ನೋಡ. ಎಲ್ಲೋದ್ಲು ಏನೋ? ನೋಡ್ತೀನಿರೋ. ಅದೇ ಎಲ್ಲೋಗಿತ್ತಳತ್ತೆ? ಎಲ್ಲೋದ್ಲು ಏನೋ ಕಾರುಣ್ಯ. ನಾನು ಸತ್ತೋತೀನಿ ಅಂತ ಇದ್ಲು. ಎಲ್ಲಂಗೆ ಕೆರಕೋಬೇಕು, ಬಿಟ್ಬಿಟ್ರೆ ಏನ್ ಮಾಡೋದು? ಒಳ್ಳೆ ಕಥೆ ಆಯ್ತಲ್ಲ ಅತ್ತೆ. ಕಾರುಣ್ಯ ಬಾ, ಕೆರೆ ಕಡೆ ನಾವು ಹೋಗಿ ನೋಡ್ಕೊಂಬರ. ಯಾಕಮ್ಮ ಸಾವಿತ್ರಮ್ಮ? ಮವ ಯಾಕೋ ಶಿವಮ್ಮನ್ಗೆ ಹುಷಾರಿಲ್ಲ ಮವ. ಹ್ಞೂ ನಾನು ಅನ್ಕೊಂಡಿಗೇನು ಶಿವಮ್ಮನ್ ಕಾಣಿಸ್ತಾನೆ ಇಲ್ಲಲ್ಲ, ಯಾಕ ಅಂತ. ಯಾಕಮ್ಮ ಏನಾಗದಮ್ಮ? ಏನಾಗದಂತ ನಂಗೆ ತಿಳಿತಾ ಇಲ್ಲ ಮವ. ಬಾ ಕಾರುಣ್ಯ.